ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಎಷ್ಟು ಸಲ ನಾವು ಚೇಂಜ್ ಮಾಡ್ಬೋದು, ಅದರ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ನ ನೇಮ್ ಚೇಂಜ್ ಮಾಡೋದ್ರಿಂದ ಏನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತೊಂದರೆ ಆಗುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಒಂದು ಯೂಟ್ಯೂಬ್ ಚಾನಲ್ನ ನೇಮ್ ಚೇಂಜ್ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಇಲ್ವ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೊ ಇದಕ್ಕೆ ನಾನು ಉತ್ತರನ ಹೇಳೋದಾದರೆ, ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಚಾನಲ್ಗೆ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ ಕೇಳಿ. ಸೊ ಇವಾಗ ಎಕ್ಸಾಂಪಲ್, ಒಂದು ಲಿಕೇಶ್ ಕುಮಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಆ ಒಂದು ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಸೊ ಆ 1,000 ಸಬ್ಸ್ಕ್ರೈಬರ್ಸ್ ಏನು ಮಾಡಿರ್ತಾರೆ ಅಂತಂದರೆ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೆಲವರು ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಏನು ಮಾಡಿರ್ತಾರೆ ಅಂತಂದರೆ, ಸಬ್ಸ್ಕ್ರೈಬ್ ಆಗಿರಲ್ಲ ಆದ್ರೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಈ ಲಿಕೇಶ್ ಕುಮಾರ್ ಅನ್ನೋರು ಒಂದು ಡ್ರೀಮ್ 11 ಬಗ್ಗೆ ವೀಡಿಯೋಸ್ಗಳಾಗ್ತಾರೆ ಅಂತ ಒಂದು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ಕೆಲವರು ಹಿಂಗೆ ಸರ್ಚ್ ಮಾಡಿ ನೋಡಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಅಂತಂದರೆ ಲಿಕೇಶ್ ಕುಮಾರ್ ಅಂತ ಸರ್ಚ್ ಮಾಡಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲದವರು. ಸೊ ನಾವು ಸಡನ್ನಾಗಿ ನೇಮ್ನ ಚೇಂಜ್ ಮಾಡಿದಾಗ, ಈಗ ಲಿಕೇಶ್ ಕುಮಾರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಲಿಕೇಶ್ ಅಂತ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಸೊ ಅವಾಗ ಏನಾಗುತ್ತೆ, ಲಿಕೇಶ್ ಕುಮಾರ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಒಂದು ಚಾನಲಲ್ಲಿ ತೋರಿಸೋದೇ ಇಲ್ಲ. ಯಾರು ಲಿಕೇಶ್ ಕುಮಾರ್ ಅಂತ ಇನ್ನೊಬ್ಬರು ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಅವರದನ್ನ ತೋರಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ಗೆ ಹೊಡೆತ ಬೀಳುತ್ತೆ, ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ನಿಮ್ಮ ಒಂದು ವೀಡಿಯೋಸ್ಗಳು ಸಿಗೋದಕ್ಕೆ ಹೋಗಲ್ಲ ನೀವು ಚಾನಲ್ ನೇಮ್ ಚೇಂಜ್ ಮಾಡಿದ ತಕ್ಷಣ. ಓಕೆ, ಇದು ಮೊದಲು ಡಿಸ್ಅಡ್ವಾಂಟೇಜ್ ಆಗುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಏನಂತಂದರೆ, ಇವಾಗ ನೀವು ಲಿಕೇಶ್ ಕುಮಾರ್ ಅಂತ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿ ಒಂದು ವೀಡಿಯೋಸ್ಗಳನ್ನ ಹಾಕಿದ್ದೀರಾ ಅಂತಂದರೆ, ಆ ಒಂದು ವೀಡಿಯೋಸ್ಗಳಿಗೆ ಎಲ್ಲ ಒಂದು ವೀಡಿಯೋಸ್ಗಳಿಗೂ ನಾನು ಹೇಳಿದ್ದೀನಿ ಟ್ಯಾಕ್ಸ್ನ ಹಾಕ್ಬೇಕು. ನೀವು ನಿಮ್ಮ ಒಂದು ಚಾನಲ್ ಹೆಸರಲ್ಲಿ ನೀವು ಟ್ಯಾಕ್ಸ್ನ ಹಾಕಬೇಕು. ಸೊ ನೀವು ಯಾವಾಗ ಚಾನಲ್ ನೇಮ್ನ ಚೇಂಜ್ ಮಾಡ್ತೀರಾ, ಸೊ ಅವಾಗ ನಿಮ್ಮ ಒಂದು ವೀಡಿಯೋಸ್ಗೆಲ್ಲ ರ್ಯಾಂಕಿಂಗ್ ಆಗಿರ್ತಾವಲ್ಲ ಅವೆಲ್ಲ ಕಮ್ಮಿ ಆಗಿಬಿಡುತ್ತೆ. ಓಕೆ, ಸೊ ನೀವು ಲಿಕೇಶ್ ಅಂತ ನೀವು ಕ್ರಿಯೇಟ್ ಮಾಡಿದಾಗ ಅಲ್ಲಿ ಲಿಕೇಶ್ ಕುಮಾರ್ ಅನ್ನೋ ವೀಡಿಯೋಸ್ಗಳು ತೋರ್ಸೋಕ್ಕೆ ಹೋಗಲ್ಲ. ಸೊ ಆದ್ದರಿಂದ ಒಂದು ಚಾನಲ್ ನೇಮ್ ಚೇಂಜ್ ಮಾಡೋದ್ರಿಂದ ಇದೊಂದು ನಿಮಗೆ ತೊಂದರೆ ಆಗುತ್ತೆ. ಸೊ ಇಷ್ಟು ತೊಂದರೆ ಆಗುತ್ತೆ ಅಷ್ಟೇ, ಏನಿಲ್ಲ, ಒಂದು ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಗುತ್ತೆ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಆದಷ್ಟು ಚಾನಲ್ ಹೊಸ್ದಾಗಿ ಕ್ರಿಯೇಟ್ ಮಾಡಿದಾಗಲೇ ಒಂದು ಪರ್ಫೆಕ್ಟ್ ನೇಮ್ನ ಫಿಕ್ಸ್ ಮಾಡ್ಕೊಬಿಡಿ. ನನ್ನ ನೋಡಿ ಲಿಕೇಶ್ ಅಂತ ಇಟ್ಟಿದ್ದು ಇದುವರೆಗೂ ಚೇಂಜ್ ಮಾಡಿಲ್ಲ, ಮಾಡೋದೂ ಇಲ್ಲ. ಓಕೆ, ಆ ಥರ ಒಂದು ಪರ್ಮನೆಂಟ್ ನೇಮ್ನ ಇಟ್ಕೊಬಿಡಿ, ಒಳ್ಳೆ ಬ್ರ್ಯಾಂಡ್ ಥರ ಆಗಿಬಿಡುತ್ತೆ. ಓಕೆ, ಸೊ ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ಸಣ್ಣ ಸಜೆಷನ್ಸ್. ಇವಾಗ ಒಂದು ಚಾನಲ್ ನೇಮ್ನ ಎಷ್ಟು ಸಲ ಚೇಂಜ್ ಮಾಡ್ಬೋದು ಅಂತ, ನೀವು ಒಂದು ಚಾನಲ್ ನೇಮ್ನ 3 ಸಲ ಚೇಂಜ್ ಮಾಡ್ಬೋದು. ನಿಮಗೆ 90 ಡೇಸ್ ವ್ಯಾಲಿಡಿಟಿ ಇರುತ್ತೆ. 90 ದಿನಗಳ ಒಳಗೆ ನೀವು 3 ಸಲ ಮಾತ್ರ ನೀವು ಚೇಂಜ್ ಮಾಡ್ಬೋದು. ಓಕೆ, ಸೊ ಅದ್ರ ಮೇಲೆ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಈಗ ಎಕ್ಸಾಂಪಲ್, ಇವಾಗ 90 ದಿನದೊಳಗೆ 3 ಸಲ ಚೇಂಜ್ ಮಾಡಿಬಿಟ್ರಿ ಅಂತ ಅನ್ಕೊಳ್ಳಿ. ಸೊ 90 ದಿನ ಕಾಯಬೇಕು, ಮತ್ತೆ ನೀವು 4ನೇ ಸಲ ಚೇಂಜ್ ಮಾಡಬೇಕು ಅಂತಂದರೆ ಆಯಿತಾ. ಸೊ ಆದ್ದರಿಂದ ಒಂದು ಪರ್ಫೆಕ್ಟ್ ನೇಮ್ನ ಇಟ್ಕೊಂಡು ಒಂದು ಯೋಚನೆ ಮಾಡಿ ಚೇಂಜ್ನ ಮಾಡಿ. ಒಟ್ಟಿನಲ್ಲಿ ನಿಮಗೆ ಚೇಂಜ್ ಮಾಡೋ ಅವಕಾಶ ಇದೆ. 3 ಸಲ ಚೇಂಜ್ ಮಾಡ್ಕೋಬೋದು ನೀವು 90 ದಿನಗಳ ಒಳಗೆ. ಇಲ್ಲ ಅಂತಂದರೆ ನೀವು 90 ದಿನಗಳ ಕಾಲ ಕಾಯಬೇಕಾಗುತ್ತೆ. 3 ಸಲಕ್ಕಿಂತ ಜಾಸ್ತಿ ಸಲ ಚೇಂಜ್ ಮಾಡ್ಕೊಳ್ತೀನಿ ಅಂತಂದರೆ. ಇದಿಷ್ಟು ಈ ಒಂದು ವಿಷಯದ ಬಗ್ಗೆ. ಓಕೆ, ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಆದಷ್ಟು ಒಂದೇ ಚಾನಲ್ ನೇಮ್ನ ಮೇಂಟೈನ್ ಮಾಡಿ. ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದಾಗಲೇ ಒಂದು ಫಿಕ್ಸ್ ಮಾಡಿ ಇಟ್ಕೊಬಿಡಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ವಂದೇ ಮಾತರಂ.